ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಈಗಾಗಲೇ ಆರ್ಸಿಬಿ ಮೊದಲ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದ್ರು. ಇದೀಗ ತವರಲ್ಲೇ ಮತ್ತೊಂದು ವಿಜಯಕ್ಕೆ ಆರ್ಸಿಬಿ ರೆಡಿಯಾಗಿದೆ. ಸಿಎಸ್ಕೆ ವಿರುದ್ಧ ಗೆದ್ದು ಬೀಗುತ್ತಾ ಕಾದು ನೋಡಬೇಕು. ಇವತ್ತು ಆರ್ಸಿಬಿ ಸಿಎಸ್ಕೆ ಐಪಿಎಲ್ ಪಂದ್ಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಹೆಚ್ಚಿನ ಭದ್ರತೆ ವ್ಯವಸ್ಥೆ ಮಾಡಲಾಗಿದ್ದು, ಭದ್ರತೆಗೆ ಸುಮಾರು 2300 ಜನ ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಈ ಬಾರಿ 2 ಬ್ಯಾಗೇಜ್ ಕೌಂಟರ್ಗಳ ನಿರ್ಮಾಣ ಮಾಡಲಾಗಿದೆ. ಕಳ್ಳರ ಬಗ್ಗೆ ಎಚ್ಚರದಿಂದ ಇರಲು ಹೆಚ್ಚು ಜಾಗೃತಿ ವಹಿಸಲಾಗಿದೆ. ಕಳೆದ ಬಾರಿ 75 ಮೊಬೈಲ್ಗಳು ಕಳುವಾಗಿತ್ತು. ಹೀಗಾಗಿ ಈ ಬಾರಿ ಪೊಲೀಸರು ಹೆಚ್ಚಿನ ಕಣ್ಗಾವಲು ವಹಿಸಿದ್ದು, ಮಫ್ತಿಯಲ್ಲಿ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪ್ರತಿ ಗೇಟ್ ಬಳಿಯೂ ಮಫ್ತಿಯಲ್ಲಿ 10 ಪೊಲೀಸರು ಇರುತ್ತಾರೆ. ಅಪ್ರಾಪ್ತರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದು, ಸ್ಟೇಡಿಯಂ ಸುತ್ತ ಪೊಲೀಸರು ಕಣ್ಗಾವಲು ಇರಿಸಿದ್ದಾರೆ. ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ರೌಡ್ ಜಾಸ್ತಿ ಇರ್ತದೆ. ಕ್ರೌಡ್ ಜಾಸ್ತಿ ಹೊರಗಡೆ ಸ್ಟೇಡಿಯಂ ಔಟ್ಸೈಡ್ ಸುತ್ತಮುತ್ತ ಕೂಡ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ನಮ್ಮದು ಏನು ಸ್ಕೇಲ್ ಇದೆ ಆ ಸ್ಕೇಲ್ ಮೇಂಟೈನ್ಡ್ ಇರ್ತದೆ. ಅಷ್ಟೇ ಜನ ಇರ್ತದೆ. 2000ಕ್ಕಿಂತ ಜಾಸ್ತಿ ಜನ ನಾವು ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಟ್ರಾಫಿಕ್ದು ಒಂದು ಸಮಸ್ಯೆ ಯಾವಾಗಲೂ ಆಗ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಮೆಟ್ರೋದು ತುಂಬ ನಮಗೆ ಒಂದು ರೀತಿ ನಾವು ಹೊಸ ಎಕ್ಸ್ಪೆರಿಮೆಂಟ್ ಮಾಡುವಾಗ ಮೆಟ್ರೋ ಜೊತೆಗೆ ಪೊಲೀಸವರು ಸೇರಿ ಟ್ರಾಫಿಕ್ ಪೊಲೀಸವರು ಕಳೆದ ಸಲ ಕೂಡ 15,000ಕ್ಕಿಂತ ಬರುವಾಗ ಮತ್ತು 22,000 ಜನ ಹೋಗುವಾಗ ಮೆಟ್ರೋ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಸರಿ ಕೂಡ ನಾವು ಅದೇ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಜನ ಬರ್ತಾರೆ. ಪ್ಲಸ್ ಜನ ಯಾರ ಹತ್ರ ಟಿಕೆಟ್ ಇಲ್ಲ ಅವ್ರಿಗೆ ನಾವು ಆಲ್ರೆಡಿ ಅಡ್ವೈಸ್ ಕೊಟ್ಟಿದ್ದೀವಿ ಮತ್ತು ಅಲ್ಲಿ ಕೂಡ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ. ಅವ್ರಿಗೆ ನಾವು ನಿಲ್ಲಿಗೆ ಬಿಡೋದು. ಅಮೆರಿಕದ ಯುದ್ಧ ವಿಮಾನದ ಮತ್ತೊಬ್ಬ ಪೈಲಟ್ನ ರಕ್ಷಣೆ ಮಾಡಲಾಗಿದೆ. ಇರಾನ್ನಲ್ಲಿ ಕಾರ್ಯಾಚರಣೆ ನಡೆಸಿ ಪೈಲಟ್ ರಕ್ಷಣೆ ಮಾಡಲಾಗಿದೆ. ಇರಾನ್ ಅಮೆರಿಕದ F-15 ಫೈಟರ್ ಜೆಟ್ನ ಉಡಿಸ್ ಮಾಡಿತ್ತು. ಹೀಗಾಗಿ ಜೆಟ್ನಲ್ಲಿದ್ದ 2 ಪೈಲಟ್ಗಳನ್ನು ರಕ್ಷಣೆ ಮಾಡಲಾಗಿದ್ದು, ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿ ಕೊಟ್ಟಿದ್ದಾರೆ. ಅತ್ಯಂತ ಧೈರ್ಯಶಾಲಿ ಕಾರ್ಯಾಚರಣೆ ಇದು. ಪೈಲಟ್ ರಕ್ಷಣೆ ವೇಳೆಯೂ ಭಾರೀ ಗುಂಡಿನ ಚಕಮಕಿ ಆಗಿದೆ. ಕುಹು ಡಾಸ್ಟ್ ಕೌಂಟಿಯಲ್ಲಿ ಭಾರೀ ಕಾಳಗ ನಡೆಸಿ ಪೈಲಟ್ನ ಅಮೆರಿಕ ಸೇನೆ ರಕ್ಷಣೆ ಮಾಡಿದೆ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ. ಮಹರ್ ಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿ ನಡೆಸಿದ್ದು, ಭೀಕರ ಬಾಂಬ್ ದಾಳಿಗೆ 5 ಸಾವನ್ನಪ್ಪಿದ್ದಾರೆ. 170 ಮಂದಿಗೆ ಗಂಭೀರ ಗಾಯವಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಿರುವ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇರಾನ್ನ ಟೆಹರಾನ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಈಗಾಗಲೇ ಇರಾನ್ನ ಮಿಲಿಟರಿ ನಾಯಕರು ಮೃತಪಟ್ಟಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಟ್ರಂಪ್ ವಾರ್ನಿಂಗಿಗೂ ಡೋಂಟ್ ಕೇರ್ ಅಂತ ಹೇಳ್ತಾ ಇಲ್ಲ ಇರಾನ್. ಇಸ್ರೇಲ್ ಮೇಲೆ ತಡರಾತ್ರಿ ದಾಳಿಯನ್ನು ಮುಂದುವರೆಸಿದೆ. ಕ್ಷಿಪಣಿಗಳಿಂದ ಟೆಲ್ ಅವೀವ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಟೆಲ್ ಅವೀವ್ನ ಹಲವು ಕಡೆ ಇರಾನ್ ದಾಳಿ ಮಾಡಿದ್ದು, ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಧ್ವಂಸ ಮಾಡಿದೆ. ಕುವೈತ್ ಮೇಲೂ ಇರಾನ್ ಭೀಕರ ದಾಳಿ ನಡೆಸಿದೆ. ಕುವೈತ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಕ್ಷಿಪಣಿ ಹಾಗೆಯೇ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ. ಇದರ ಜೊತೆಗೆ ಪೆಟ್ರೋಲಿಯಂ ಕಚೇರಿ ಹಾಗೂ ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೂ ದಾಳಿ ನಡೆದಿದೆ. ತೆಹರಾನ್ ಮೇಲೂ ದಾಳಿ ಮಾಡಿರೋ ಇರಾನ್ ಗಾಪ್ಕೋ ತೈಲ ಸಂಸ್ಕರಣೆಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಇರಾನ್ ದಾಳಿಗೆ ತೈಲ ಘಟಕ ಹೊತ್ತಿ ಉರಿದಿದೆ. ದಾಳಿಯಿಂದಾಗಿ ಸಂಸ್ಕರಣಾಗಾರದಲ್ಲಿನ ಹಲವು ಕಡೆ ಭಾರೀ ಸ್ಫೋಟ ಸಂಭವಿಸಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನೇಕಾರಿಕೆ ಮೇಲೂ ಭಾರೀ ಪರಿಣಾಮ ಬೀರಿದೆ. ಸಂಕಷ್ಟದಲ್ಲಿ ಸೀರೆ ನೇಕಾರಿಕೆ ಉದ್ಯಮ ಇದೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ಮೆಟಾಲಿಕ್ ಫಿಲಂ, ಪಾಲಿಸ್ಟರ್ ಫಿಲಂ ದರ ಏರಿಕೆಯಾಗಿದೆ. 230 ಇದ್ದ ಕೆಜಿ ಮೆಟಾಲಿಕ್ ಫಿಲಂ 295ಕ್ಕೆ ಏರಿಕೆಯಾಗಿದೆ. ಇನ್ನು ಪಾಲಿಸ್ಟರ್ ಫಿಲಂ 30 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ಪ್ರತಿ ಸೀರೆ ತಯಾರಿಕೆಯಲ್ಲೂ 100 ರಿಂದ 200 ರೂಪಾಯಿ ದರ ಏರಿಕೆಯಾಗಿದೆ. ಹೀಗಾಗಿ ಸೀರೆ ದರ ಏರಿಸಿದರೆ ವ್ಯಾಪಾರಿಗಳ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಮತ್ತೆ ಸಂಕಷ್ಟಕ್ಕೆ ನೇಕಾರ ಉದ್ಯಮ ಸಿಲುಕಿಕೊಂಡಿದೆ. ರೇಟ್ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ಹೆಚ್ಚಾಗೋದ್ರಿಂದ ಉದ್ದಿಮೆ ಮೇಲೆ ಬಹಳ ಪರಿಣಾಮ ಬೀರಿದೆ. ಆಲ್ರೆಡಿ ಸೀರೆಗೆ ಮಾರುಕಟ್ಟೆ ಇಲ್ಲದ ಪರಿಸ್ಥಿತಿಯಲ್ಲಿ ಹಾಗೆ ಜಕ್ಕೊಂಡು ಹೋಗ್ತಾ ಇತ್ತು. ನಾವು ಸೀರೆ ಹಚ್ಚಬೇಕು, ಅವ್ರು 8 ತಿಂಗಳಿಗೋ 9 ತಿಂಗಳಿಗೋ ಪೇಮೆಂಟ್ ಮಾಡೋರು. ಹಿಂಗಾಗಿ ಸಮಸ್ಯೆ ಆಗಿ ಒಂದು ರೀತಿಯಿಂದ ತೊಂದರೆಯಲ್ಲಿತ್ತು ಈ ಉದ್ದಿಮೆ. ಈಗ ರೇಟ್ ಹೆಚ್ಚಾಗಿರೋದ್ರಿಂದ ಮತ್ತೆ ಸಂಕಷ್ಟಕ್ಕೀಡಾಗಿ ಇವತ್ತಿನ ನೇಕಾರರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಂಚೆನೂ ಹೇಳ್ಕೊತ ಬಂದಿದ್ದೀವಿ, ನೇಕಾರರಿಗೂ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತೇಳಿ ನಾವು ಸುಮಾರು ಸಾರಿ ಸರ್ಕಾರಕ್ಕೆ ಆಹ್ವಾನ ಮಾಡ್ಕೊಂಡಿದ್ವಿ.
ಇನ್ನು ದೊಡ್ಡಬಳ್ಳಾಪುರದಲ್ಲೂ ಸೀರೆ ನೇಯ್ಗೆಯ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಭಾರಿ ಸಮಸ್ಯೆ ಉಂಟಾಗಿದೆ. ಕಚ್ಚಾ ವಸ್ತು ಬೆಲೆ 10%ನಿಂದ 30%ಗೆ ಏರಿಕೆಯಾಗಿದೆ. ಹೀಗಾಗಿ ಸೀರೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ 22,000 ಮಗ್ಗಗಳಿವೆ. ಇದನ್ನೇ ನಂಬಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಬೆಲೆ ಏರಿಕೆಯಿಂದಾಗಿ ನಷ್ಟದ ಸುಳಿಗೆ ಕಾರ್ಮಿಕರು ಸಿಲುಕಿದ್ದು ಮಗ್ಗಗಳನ್ನು ಮುಚ್ಚುವ ಭೀತಿಯಲ್ಲಿ ಮಾಲೀಕರಿದ್ದಾರೆ. ಕೊಲ್ಲಿ ಯುದ್ಧದಿಂದ ಭಾರತದಲ್ಲಿ ತೈಲ ಅನಿಲ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ ಬಂದ್ ಆಗಿದ್ದರಿಂದ ತರಕಾರಿ ಬೆಲೆಯಲ್ಲೂ ಭಾರಿ ಇಳಿಕೆ ಕಂಡಿದೆ. ಮಾರ್ಕೆಟ್ಗಳಲ್ಲಿ ತರಕಾರಿ ದರ ಫುಲ್ ಇಳಿಕೆಯಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ತರಕಾರಿಗಳ ಬೆಲೆ ಭಾರಿ ಇಳಿಕೆಯಾಗಿದೆ. ತರಕಾರಿ ಬೆಲೆ ಇಳಿಕೆಯಿಂದ ಕಂಗಾಲಾಗಿರುವ ರೈತರು ನ್ಯೂಸ್ 18 ಜೊತೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಯುದ್ಧದ ಎಫೆಕ್ಟ್ನಿಂದಾಗಿ ತರಕಾರಿ ಬೆಲೆ ಇಳಿಕೆಯಾಗಿದೆ. ಹೀಗಾಗಿ ಕಸದ ರಾಶಿಗೆ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿಯನ್ನ ಸುರಿತಾ ಇದ್ದಾರೆ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಕೂಡ ತರಕಾರಿ ಬೆಲೆ ಇಳಿಕೆಯಿಂದಾಗಿ ಮಾರಾಟಗಾರರಿಗೆ ಭಾರಿ ನಷ್ಟ ಆಗಿದೆ. ಗ್ರಾಹಕರಿಲ್ಲದೆ ಮಾರುಕಟ್ಟೆ ಬಿಕೋ ಅಂತಿದೆ. ಹೋಟೆಲ್ ಮುಚ್ಚಿರುವ ಹಿನ್ನೆಲೆ ತರಕಾರಿ ಮಾರಾಟ ಆಗ್ತಿಲ್ಲ. ಕಳೆದ 1 ವಾರದಿಂದ ಮಾರುಕಟ್ಟೆಯತ್ತ ಗ್ರಾಹಕರು ಕೂಡ ಬರ್ತಿಲ್ಲ. ಹೀಗಾಗಿ ಮಾರಾಟಗಾರರು, ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ತರಕಾರಿ ದರ ಕುಸಿತ ಆಗಿದೆ. ತರಕಾರಿ ಬೇರೆ ದೇಶಗಳಿಗೆ ರಫ್ತಾಗದೆ ಬೆಲೆ ಇಳಿಕೆಯಾಗಿದೆ. ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳಿಗೂ ತರಕಾರಿ ಸೇಲ್ ಆಗ್ತಿಲ್ಲ. ಹೀಗಾಗಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ತರಕಾರಿ ತಂದು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಕಲಬುರಗಿಯಲ್ಲಿ ತರಕಾರಿ ಬೆಲೆ ಏರಿಕೆಯಾಗಿದೆ. ಒಂದೇ ವಾರದಲ್ಲಿ ತರಕಾರಿ ಬೆಲೆ ಡಬಲ್ ಆಗಿದ್ದು, ಬೆಲೆ ಏರಿಕೆಯಾಗಿರೋದ್ರಿಂದ ಮಾರುಕಟ್ಟೆಗೆ ಗ್ರಾಹಕರು ಬರುವ ಸಂಖ್ಯೆ ಇಳಿಕೆಯಾಗಿದ್ದು ಮಾರಾಟ ಕಡಿಮೆಯಾಗಿದೆ. ಗ್ರಾಹಕರ ಸಂಖ್ಯೆ ಇಳಿಕೆಯಾಗಿದ್ದರಿಂದ ನಷ್ಟ ಉಂಟಾಗಿದೆ. ದುಡ್ಡು ಕೊಟ್ಟು ಖರೀದಿ ಮಾಡಿದ ಹಣ ಕೂಡ ಬರ್ತಾ ಇಲ್ಲ. ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕು ಅಂತ ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಟೊಮೆಟೊ ಬೆಲೆ ತೀವ್ರ ಕುಸಿತ ಆಗಿದೆ. ಏಷ್ಯಾದ 2ನೇ ಅತಿದೊಡ್ಡ ಎಪಿಎಂಸಿ ಮಾರುಕಟ್ಟೆಗೂ ಗ್ಯಾಸ್ ಅಭಾವದ ಎಫೆಕ್ಟ್ ತಟ್ಟಿದೆ. ರಾಜ್ಯ ಹಾಗೂ ಹೊರ ರಾಜ್ಯ ಬೆಂಗಳೂರಿಗೆ ಟೊಮೆಟೊ ರಫ್ತು ಸಂಪೂರ್ಣ ಬಂದ್ ಆಗಿದೆ. ಕಳೆದ ಮಾರ್ಚಲ್ಲಿ ಟೊಮೆಟೊಗೆ 300ರಿಂದ 350 ರೂಪಾಯಿ ಬೆಲೆ ಇತ್ತು. ಆದರೆ ಈಗ ಕನಿಷ್ಠ ಬೆಲೆ 40 ರೂಪಾಯಿಗೆ ಕುಸಿತ ಆಗಿದೆ. ಗರಿಷ್ಠ ಬೆಲೆ 200 ರೂಪಾಯಿಗೆ ಮಾರಾಟ ಆಗ್ತಿದೆ. ಯುದ್ಧದ ಪರಿಣಾಮವಾಗಿ ಬೆಲೆಯ ಏರಿಕೆ ಆಗದೆ ತೀವ್ರ ಕುಸಿತವಾಗಿದ್ದು, ಇವತ್ತು ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಬಾಕ್ಸ್ 200 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಇನ್ನು ಬೆಲೆ ಇಲ್ಲದ ಹಿನ್ನೆಲೆ ಮಾರುಕಟ್ಟೆಗೂ ರೈತರು ಟೊಮೆಟೊ ತರ್ತಿಲ್ಲ. ಹೀಗಾಗಿ ರೈತರು, ಮಾರಾಟಗಾರರಿಗೆ ಭಾರಿ ಸಂಕಷ್ಟ ಉಂಟಾಗಿದೆ. ಬೆಂಗಳೂರಲ್ಲಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತುಕೊಂಡಿದ್ದಾರೆ. ನಗರದ ಬಹುತೇಕ ಆಟೋ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಕೇವಲ ಕೆಲವೇ ಬಂಕ್ಗಳು ಮಾತ್ರ ಓಪನ್ ಆಗಿದೆ. ಹೀಗಾಗಿ ಗ್ಯಾಸ್ ಸಿಗೋ ಬಂಕ್ಗಳ ಮುಂದೆ ಆಟೋಗಳು ಕ್ಯೂ ನಿಂತಿದ್ದಾವೆ. ಚಾಲಕರಿಗೆ ಆಟೋ ಎಲ್ಪಿಜಿ ಸಂಕಷ್ಟ ಮುಂದುವರೆದಿದೆ. ಬೆಂಗಳೂರಿನ ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಸೂಪರ್ ಗ್ಯಾಸ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬಂಕ್ ಓಪನ್ ಆಗುವ ಮೊದಲೇ ಬಂದು ಆಟೋ ಚಾಲಕರು ಕ್ಯೂ ನಿಂತಿದ್ದು ಎಲ್ಪಿಜಿಗಾಗಿ ಸರದಿಯಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಪಾರ್ವತಿಪುರದ ಇಂಡಿಯನ್ ಬಂಕ್ಗೆ 5 ದಿನದ ಬಳಿಕ ಎಲ್ಪಿಜಿ ಆಟೋ ಗ್ಯಾಸ್ ಬಂದಿದೆ. ಹೀಗಾಗಿ ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ 2 ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ನಿಂತಿವೆ. ಗಂಟೆಗಟ್ಟಲೆ ಕಾದರೂ ಆಟೋ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ತಾ ಇದ್ದು, ಪ್ರತಿ ಆಟೋಗೆ 700 ರೂಪಾಯಿಯ ಗ್ಯಾಸ್ ಅನ್ನ ಮಾತ್ರ ಬಂಕ್ ಸಿಬ್ಬಂದಿ ಹಾಕ್ತಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ ಕಳ್ಳರು ಸಿಲಿಂಡರ್ ಕಳ್ಳತನ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲೂ ಸಿಲಿಂಡರ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ನಿನ್ನೆ ರಾತ್ರಿ ಮನೆ ಬಳಿ ಬಂದು ಕಳ್ಳನೊಬ್ಬ ಸಿಲಿಂಡರ್ ಕದ್ದು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜ್ಯದಲ್ಲಿ ಎಲ್ಪಿಜಿ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ ಮುಖಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಎಲ್ಪಿಜಿ ಉತ್ಪಾದನೆ ಮಾಡಲ್ಲ. ಅಡುಗೆ ಅನಿಲ ವಿಚಾರವಾಗಿ ಸಂಪೂರ್ಣ ನಿರ್ವಹಣೆ ಕೇಂದ್ರ ಸರ್ಕಾರದ್ದು. ದೇಶದಲ್ಲಿ ಕೇವಲ 7 ದಿನಗಳಿಗೆ ಆಗುವಷ್ಟು ಮಾತ್ರ ಸಂಗ್ರಹ ಇದೆ. ನಮ್ಮ ಸಂಗ್ರಹ ಸಾಮರ್ಥ್ಯ ಹೆಚ್ಚಳ ಯಾಕೆ ಮಾಡಿಲ್ಲ? ಡೊಮೆಸ್ಟಿಕ್ ಉತ್ಪಾದನೆ ಬಗ್ಗೆ ಯಾಕೆ ಈ 11 ವರ್ಷಗಳಲ್ಲಿ ಗಮನ ಹರಿಸಿಲ್ಲ? ಎಲ್ಪಿಜಿಗೆ ಪರ್ಯಾಯ ವ್ಯವಸ್ಥೆಯನ್ನು ಯಾಕೆ ಹುಡುಕಿಕೊಂಡಿಲ್ಲ ಅಂತ ಸುರ್ಜೇವಾಲಾ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮುಫೀಸ್ ಮಿಯಾನ್ನಾವರ್ ಎಂಬಾತ ಯುವತಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರೀತಿಸು ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದಂತೆ ಇನ್ನು ಧಾರವಾಡದಲ್ಲಿ ರಿಜಿಸ್ಟ್ರಾರ್ ಮದುವೆಯಾಗಲು ಸಿದ್ಧತೆ ಕೂಡ ನಡೆದಿತ್ತು. ವಿಚಾರ ತಿಳಿದು ಯುವತಿ ಕುಟುಂಬಸ್ಥರು ಮದುವೆ ನಿಲ್ಲಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಮುಫೀಸ್ ಯುವತಿಯ ಖಾಸಗಿ ವಿಡಿಯೋ ರಿಲೀಸ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಎನ್ನಲಾಗಿದೆ. ಇನ್ನು ಈ ಪ್ರಕರಣ ಸಂಬಂಧ ಮಾತನಾಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಒಂದೇ ಜಿಮ್ನಲ್ಲಿ 2 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಯುವತಿಯರು ನೀಡಿದ ದೂರನ್ನ ಆಧರಿಸಿ ತನಿಖೆ ನಡೆಸ್ತಾ ಇದ್ದೇವೆ. ಮೊದಲ ಪ್ರಕರಣದಲ್ಲಿ ಆರೋಪಿ ಸಮೀರ್ ಮುಲ್ಲಾನನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದೇವೆ. 2ನೇ ಪ್ರಕರಣದಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಒಬ್ಬರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ ಮತ್ತು ನನ್ನ ಖಾಸಗಿ ಫೋಟೋಸು ವಿಡಿಯೋಸ್ ಇಟ್ಕೊಂಡು ನನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದ ಅನ್ನೋ ಒಂದು ಫಿರ್ಯಾದು ಹಿನ್ನೆಲೆಯಲ್ಲಿ
ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗಿದೆ. ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಹುಬ್ಬಳ್ಳಿಯ ಸಮೀರ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಸಮೀರ್ನನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ಈಗ ಸಮೀರ್ ಬಂಧನದ ಬಳಿಕ ಸಹೋದರಿ ತೈಸೀನ್ ಮುಲ್ಲಾ ಹಾಗೂ ಆಕೆಯ ಪತಿಗೂ ಕೂಡ ಕಾನೂನು ಬಿಸಿ ಮುಟ್ಟಿಸಲು ವಿಚಾರಣೆ ನಡೆಸುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನ್ಯೂಸ್ 18 ವತಿಯಿಂದ ಶಿವಮೊಗ್ಗ ನಗರದ ಪೊಲೀಸ್ ಭವನದಲ್ಲಿ ನಡೀತಾ ಇರುವ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿದ್ಯಾಸಂಗಮ 2026 ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಈ ಕಾರ್ಯಕ್ರಮವನ್ನು ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟನೆ ಮಾಡಿದರು. ಇನ್ನು ಒಂದೇ ಸೂರಿನಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ. ಎಜುಕೇಷನ್ ಎಕ್ಸ್ಪೋಗೆ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇಂದು ಕೂಡ ಎಕ್ಸ್ಪೋ ಇರುತ್ತೆ. ದಾವಣಗೆರೆಯಲ್ಲಿ ಮತ್ತು ಸಚಿವ ಜಮೀರ್ ಅಹಮದ್ ಪ್ರಚಾರ ಮಾಡ್ತಾ ಇದ್ದಾರೆ. ಕೇರಳದಿಂದ ವಿಶೇಷ ವಿಮಾನದ ಮೂಲಕ ಹುಬ್ಬಳ್ಳಿಗೆ ಆಗಮಿಸಿದ ಜಮೀರ್ ಅಹಮದ್ರನ್ನ ಸಾವಿರಾರು ಅಭಿಮಾನಿಗಳು ಸ್ವಾಗತಿಸಿದರು. ಜಮೀರ್ ಪರ ಘೋಷಣೆಗಳು ಮುಗಿಲು ಮುಟ್ಟಿತು. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜಮೀರ್, ದಾವಣಗೆರೆಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ, ಇದೇನು ಶಕ್ತಿ ಪ್ರದರ್ಶನ ಅಲ್ಲ, ನಾನು ಇಲ್ಲಿಗೆ ಯಾವಾಗ ಬಂದರೂ ಅಭಿಮಾನಿಗಳು ಬರ್ತಾರೆ, ಯಾವುದೇ ರೀತಿಯಲ್ಲಿ ನನಗೆ ಮುನಿಸು ಇಲ್ಲ ಅಂತ ಹೇಳಿದ್ದಾರೆ. ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೋಸ್ಕರ. ಕ್ಯಾಲಿಕೇಟಿಂದ ಬಂದಿದ್ದೀನಿ, ದಾವಣಗೆರೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇಲ್ಲ ಬರೀ ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಇಲ್ಲ, ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು? ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ. ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ನನ್ನ ಅಭಿಮಾನಿಗಳು. ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಘಟಾನುಘಟಿ ನಾಯಕರು ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಎನ್ ಮಹೇಶ್ ಸೇರಿದಂತೆ ಹಲವರು ಪ್ರಚಾರ ಮಾಡಿದ್ರು. ದಲಿತರ ಮನೆಯಲ್ಲಿ ಉಪಹಾರ ಸವಿದು ಪ್ರಚಾರ ಆರಂಭ ಮಾಡಿದ್ರು. ಈ ವೇಳೆ ನ್ಯೂಸ್ 18 ಜೊತೆ ಬಿಎಸ್ವೈ ಮಾತಾಡಿದ್ದು, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಿಶ್ಚಿತವಾಗಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ, ಅವರ ಸಮಾಜದ ವ್ಯಕ್ತಿ ಚುನಾವಣೆಗೆ ನಿಂತಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋದ್ರೆ ಇಲ್ಲಿ ಬಂದು ಜಾತಿಯ ರಾಜಕಾರಣ ಮಾಡಿ ಜಾತಿಯ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಒಬ್ಬ ಮುಖ್ಯಮಂತ್ರಿಯಾಗಿ ಶೋಭೆ ತರುವಂಥದ್ದಲ್ಲ. ಅದಕ್ಕೆ ನಾನು ಹೇಳಿದಂಥದ್ದು, ನಿಶ್ಚಿತವಾಗಿ ಈ ಬಾರಿ ಬಾಗಲಕೋಟೆ ದಾವಣಗೆರೆ ಎರಡೂ ಕಡೆ ದಯನೀಯ ಒಂದು ಸೋಲನ್ನು ಅನುಭವಿಸಿ ನಿಶ್ಚಿತ. ಭಾರತೀಯ ಜನತಾ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದಾವಣಗೆರೆಯಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅನಿವಾರ್ಯ ಪರಿಸ್ಥಿತಿ, ಚುನಾವಣೆ ಎರಡೂ ಕಡೆ ಬಂದಿದೆ, ಸರ್ಕಾರ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಮುಖ್ಯಮಂತ್ರಿ ಊಟ ತಿಂಡಿ ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕಣರಂಗೇರಿದೆ. ದಕ್ಷಿಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಚುನಾವಣಾ ಪೂರ್ವ ಸಿದ್ಧತೆ ಕುರಿತು ಚರ್ಚೆ ಮಾಡಲಾಗಿದೆ. ಬೂತ್ ಮಟ್ಟದ ಕಾರ್ಯಕರ್ತರ ಜವಾಬ್ದಾರಿಗಳ ಕುರಿತು ಚಿಂತನೆ ನಡೆಯಿತು. ಪ್ರತಿ ವಾರ್ಡ್ನಲ್ಲಿ ಮತದಾರರು ಬಿಜೆಪಿಗೆ ಬೀಳಬಹುದಾದ ಮತಗಳ ಮಾಹಿತಿಯನ್ನು ಕಲೆ ಹಾಕಲಾಯಿತು. ಪ್ರತಿ ವಾರ್ಡ್ನಲ್ಲಿ ಹೆಚ್ಚಿನ ಲೀಡ್ ಕೊಡಿಸುವಂತೆ ವಿಜೇಂದ್ರ ನಿರ್ದೇಶನ ಕೊಟ್ಟರು. ಹೆಚ್ಚಾಗಿ ಯುವಕರನ್ನು ಸೆಳೆಯಲು ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಉಪಸಮರ ಅಖಾಡ ರಂಗೇರಿದೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ದಾವಣಗೆರೆಯಲ್ಲಿ ಮಾತನಾಡಿದ್ದು, ವಿಪಕ್ಷದವರು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಮಾತನಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಬಿಜೆಪಿಯವರು ಬ್ರಿಟಿಷರ ಏಜೆಂಟ್ ಆಗಿದ್ದರು. ಬಿಜೆಪಿ ಸರ್ಕಾರ ಬಂದಾಗ ಕೊಟ್ಟ ಭರವಸೆ ಒಂದೂ ಈಡೇರಿಸಿಲ್ಲ. ಇಂದು ಅಡುಗೆ ಅನಿಲ ಸಿಲಿಂಡರ್ ದರ ಏರಿಕೆ ಆಗಿದೆ, ಆದರೆ ಕೇವಲ ಅಚ್ಚೇ ದಿನ ಅಂತ ಹೇಳಿಕೊಂಡು ಹೋಗ್ತಾ ಇದ್ದಾರಷ್ಟೇ ಅಂತ ಕಿಡಿಕಾರಿದ್ದಾರೆ. ಮಧ್ಯಂತರವಾಗಿ ಯಾರು ಶಾಸಕರು ಸಂಸದರು ಇವತ್ತು ನಿಧನ ಹೊಂದ್ತಾರೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವತ್ತು ದಿವಸ ನಾವು ಆ ಕುಟುಂಬ ವರ್ಗಕ್ಕೆ ಗೌರವ ಕೊಡಬೇಕು, ಅವರ ಅಭಿಮಾನಿಗಳಿಗೆ ಭಾವನೆಗಳಿಗೆ ನಾವು ಸ್ಪಂದನೆ ಮಾಡಬೇಕು ಅಂಥೇಳಿ ಇಲ್ಲಿ ನಾವು ಸಮರ್ ಮಲ್ಲಿಕಾರ್ಜುನ್ ಶರಣವರು ಟಿಕೆಟ್ ಕೊಟ್ಟಿದ್ದೀವಿ. ಅಲ್ಲಿ ಬಾಗಲಕೋಟ್ನಲ್ಲಿ HYMG ಅವರು ನಿಧನ ಹೊಂದಿದ್ರಿಂದ ಅವರ ಕಿರಿಯ ಪುತ್ರ ಇವತ್ತು ನಮ್ಮ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀವಿ. ನಂದೇ ಉದಾಹರಣೆ ತಗೊಂಡು ನಾನು ಕೂಡ 1990ರಲ್ಲಿ ಬೈ ಎಲೆಕ್ಷನ್ದಲ್ಲೇ ನಾನು ಸದಸ್ಯ ಚುನಾವಣೆ.
ದಾವಣಗೆರೆ ಉಪಸಮರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚು ಹೊತ್ತಿ ಉರಿತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಎಂಬಿ ಪಾಟೀಲ್ ಮಧ್ಯೆ ವಾಗ್ಯುದ್ಧ ನಡೆದಿದೆ. ಈ ಬಗ್ಗೆ ಮಾತಾಡಿರುವ ಸಚಿವ ಎಂಬಿ ಪಾಟೀಲ್ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಒಡೆಯಲು ಹೋಗಿದ್ದವರಿಗೆ ಯಾವ ನೈತಿಕತೆ ಇದೆ? ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಮುಗುದಿಲ್ಲ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಸ್ವತಂತ್ರ ಧರ್ಮ ಇದ್ದು ನಾವು ಒಂದು ಹಂತಕ್ಕೆ ಕೂಡಿಕೊಂಡಿದ್ದೇವೆ. ಆದರೆ ಯತ್ನಾಳ್ ಪಂಚಮಸಾಲಿ ಸಮಾಜ ತಗೊಂಡು ಹೋಗಿದ್ದಾರೆ. ವೀರಶೈವ ಲಿಂಗಾಯತದವರು ಒಂದು ನಿರ್ಣಯ ತೆಗೆದುಕೊಂಡು ಹತ್ತಿರ ಬಂದಿದ್ದಾರೆ. ವೀರಶೈವ ಲಿಂಗಾಯತ ಹಿಂದೂ ಧರ್ಮದ ಭಾಗ ಅಲ್ಲ, ಧೈರ್ಯ ಅದನ್ನ ವಿಜೇಂದ್ರ ಹೇಳಲಿ ನೋಡೋಣ ಅಂತ ಎಂಬಿ ಪಾಟೀಲ್ ಸವಾಲು ಹಾಕಿದ್ದಾರೆ. ನೋಡಿ, ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಅದು ಸ್ವತಂತ್ರ ಧರ್ಮನೇ ಎರಡನೇ ಮಾತಿಲ್ಲ ಅದ್ರಾಗ. ಇಷ್ಟೇ ನಮಗೆ ಇವ್ರಿಗೆ ಡಿಫ್ರೆನ್ಸ್ ಏನಿತ್ತಂದ್ರೆ ಶಾಮನೂರ್ ಅವ್ರು ಹೇಳಿದ್ರೆ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಕೇಳಿ ಆ ಕಾರ್ಯಕ್ರಮದಲ್ಲಿ ನಾನು ಎಕ್ಸೆಪ್ಟ್ ಮಾಡಿಬಿಡ್ರಿ. ವಿಜೇಂದ್ರ ತಂದೆ ದಾವಣಗೆರೆ ಮಹಾಧಿವೇಶನದಾಗಿದ್ರು. ವಿಜೇಂದ್ರ ಹೇಳ್ರಿ ಹಂಗ ನಾವು ಹಿಂದೂ ಧರ್ಮದ ಭಾಗ ಅಂತ ಹೇಳಿಸ್ಬಿಡಿ. ವಿಜೇಂದ್ರಗೆ ನಾವು ಸೇರಿದ್ವಿ ಅಂತಂದ್ರೆ ನಾವು ಅವರು ಕೂಡ ಈಗ ಒಂದು ಹಂತಕ್ಕೆ ಒಂದು ದಿವಸ ಮೊನ್ನೆ ನಾನು ವಿಜಯಪುರದಲ್ಲಿ ಕೂಡ ಮಾಡ್ತಾ ಇದೀವಿ. ಐತಿಹಾಸಿಕ ನಿರ್ಣಯ ತಗೊಂಡಿದ್ದಾರೆ. ಒಂದು ಹಂತಕ್ಕೆ ವಿ ಹ್ಯಾವ್ ಗಾಟ್ ಟುಗೆದರ್. ಶಾಮನೂರ್ ಮಾಡಿದ ನಿರ್ಣಯ ನಾವು ಹಿಂದೂ ಧರ್ಮದ ಭಾಗವಲ್ಲ ಅಂತ ಹೇಳಿದ್ದಾರೆ. ವಿಜೇಂದ್ರ ಕಡೆ ಹೇಳ್ತಾರೆ ನೋಡು, ಹೇಳ್ತಾರೆ ವಿಜೇಂದ್ರ ಕಡೆ ಇದ್ರು ತಂದೆ ಮಗ. ಸಿಎಂ ಸಿದ್ದರಾಮಯ್ಯ ಹೊಸಕೋಟೆಯತ್ತ ಪ್ರಯಾಣ ಬೆಳೆಸಿದ್ದಾರೆ. ನಂದಗುಡಿ ಹೋಬಳಿ ತಾವರೆಕೆರೆಯಲ್ಲಿ ಕುಲದೇವತಾ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಲು ಹೊಸಕೋಟೆಯತ್ತ ತೆರಳಿದ್ದಾರೆ. ವಿಧಾನಸೌಧದಿಂದ ರಸ್ತೆ ಮಾರ್ಗವಾಗಿ ಹೊಸಕೋಟೆಗೆ ಪ್ರಯಾಣ ಮಾಡ್ತಾ ಇದ್ದು ಕುಲದೇವತಾ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಜೈರಾಮ್ ರಮೇಶ್ ಪ್ರಧಾನಿ ನರೇಂದ್ರ ಮೋದಿ ಜನರ ದಾರಿ ತಪ್ಪಿಸುವ ಹೇಳಿಕೆ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಲೋಕಸಭೆಯ ಸದಸ್ಯತ್ವವನ್ನು ಹೆಚ್ಚಿಸಿದ್ರೆ ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಪ್ರಧಾನಿ ಮೋದಿ ಹೇಳ್ತಾರೆ. ಆದರೆ ವಾಸ್ತವ ಬೇರೆನೇ ಇದೆ. ಉದಾಹರಣೆಗೆ ಉತ್ತರ ಪ್ರದೇಶದಿಂದ ಪ್ರಸ್ತುತ 60 ಸೀಟ್ಗಳಿವೆ ಅಂದಿಟ್ಕೊಳ್ಳಿ. ಅದನ್ನು 90ಕ್ಕೆ ಏರಿಸಿದ್ರೆ ಇತ್ತ ಕೇರಳದಿಂದ ಪ್ರಸ್ತುತ 40 ಸೀಟ್ಗಳಿದ್ರೆ ಅದು 20 ಸೀಟ್ಗಳಷ್ಟೇ ಹೆಚ್ಚಳವಾಗುತ್ತೆ. ಇದರಿಂದ ದಕ್ಷಿಣದ ರಾಜ್ಯಗಳಿಗೆ ಮಾತ್ರ ಅಲ್ಲ, ಈಶಾನ್ಯ ರಾಜ್ಯಗಳಿಗೂ ಇದು ಅನ್ವಯ ಆಗಲಿದೆ. ದೇಶದಲ್ಲಿ ಈಗ ಆರ್ಥಿಕ ಹಾಗೂ ವಿದೇಶಿ ನೀತಿಯ ಸಮಸ್ಯೆ ಹೆಚ್ಚಿರುವಾಗ ಪ್ರಧಾನಿ ಸೀಟು ಹೆಚ್ಚಿಸಿಕೊಳ್ಳುವ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದರು. ಬ್ರಿಟಿಷರ ಕಾಲದ ಪ್ರವಾಸಿ ಮಂದಿರ ಮುಂಭಾಗ ಒಂಟಿಸಲಗ ಓಡಾಟ ನಡೆಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯದ ಕೆಸವೆಯಲ್ಲಿರುವ ಪ್ರವಾಸಿ ಮಂದಿರದ ಬಳಿ ಹುಲಿ ಓಡಾಟ ನಡೆಸಿದ್ದು, ಪ್ರವಾಸಿ ಮಂದಿರದ ಬಳಿ ವನ್ಯಮೃಗಗಳು ಬಾರದ ಹಾಗೆ ಸುತ್ತಲೂ ಟ್ರೆಂಚ್ ಹಾಕಲಾಗಿತ್ತಾದರೂ ವಾಹನ ಬರಲು ಮಾಡಿಕೊಂಡಿರೋ ರಸ್ತೆಯಲ್ಲಿ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಕೆಲ ಕಾಲ ಪ್ರವಾಸಿ ಮಂದಿರದ ಮುಂದೆ ನಿಂತು ಆನೆ ಅಲ್ಲಿಂದ ತೆರಳಿದೆ. ಕಾಡಾನೆ ಓಡಾಟದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.